26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ತೇಜಸ್ ಗೌಡ ಸನ್ಮಾನ್ಯ ಗೃಹ ಸಚಿವರ ವಿರುದ್ಧ ಕೇಸ್ ಹಾಕಿರೋರು. ತೇಜಸ್ ಗೌಡ ಹಿಂದೂ ಸಂಘಟನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಯಕರ್ತ. ಕೇಸ್ ಹಾಕಿರೋದಕ್ಕೆ ಪೊಲೀಸರನ್ನು ಬಿಟ್ಟು ಅವ್ರ ಮನೆಗೆ ಪೊಲೀಸರನ್ನು ಕಳಿಸಿ ತಂದೆ ತಾಯಿಗಳನ್ನು ಬೆದರಿಸಿ ಕೇಸ್ ವಾಪಸ್ ತೆಗೆದುಕೊಳ್ಳೋ ಒತ್ತಡ ಹಾಕಿಸೋದ್ರ ಜೊತೆಗೆ ಅವರ ಬಗ್ಗೆ ವೈಯಕ್ತಿಕ ಮಾಹಿತಿಗಳನ್ನೆಲ್ಲ ಕಲೆ ಹಾಕುವಂಥ ಕೆಲಸನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೊಂದು ರೀತಿ ಆಘಾತಕಾರಿ. ಗೃಹ ಸಚಿವರೇ, ನಿಮ್ಗೆ ಯಾಕೆ ಭಯ? ನೀವು ಮಾಡಿದ ಆಪಾದನೆಗಳಲ್ಲಿ ಸಾಕ್ಷ್ಯಾಧಾರಗಳಿದ್ದರೆ ನ್ಯಾಯಾಲಯದ ಮುಂದೆ ನಿರೂಪಿಸ್ಬೋದು. ನಿಮಗಿರೋ ಅವಕಾಶ ಅದು ಬಿಟ್ಟು ನಿಮ್ಮ ಮೇಲೆ ಕೇಸ್ ಹಾಕಿದ್ರು ಅನ್ನೋ ಕಾರಣಕ್ಕೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಬೆದರಿಸೋ ಕೆಲಸ ಯಾಕೆ ಮಾಡ್ತೀರಿ? ಈ ಬೆದರಿಕೆ ನಡೆಯೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಬೆದರಿಕೆಯನ್ನು ಒಪ್ಪೋದಿಲ್ಲ. ಈ ರೀತಿ ಬೆದರಿಕೆ ಹಾಕೋದ್ರ ಮೂಲಕ ಯಾರೂ ನನ್ನನ್ನು ಪ್ರಶ್ನಿಸಬಾರ್ದು ಅನ್ನೋದು ಸರ್ವಾಧಿಕಾರಿ ಮನೋಭಾವನೆ ಆಗುತ್ತೆ. ಈ ಸರ್ವಾಧಿಕಾರಿ ಮನೋಭಾವನೆ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರಲ್ಲ. ನಿಮ್ಮ ನಡವಳಿಕೆಯೂ ಕೂಡ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವ ನಡವಳಿಕೆ ಅಲ್ಲ. ಈ ರೀತಿ ಹೆದರಿಸೋದ್ರ ಮೂಲಕ ಯಾರನ್ನಾರು ಬಾಯಿ ಮುಚ್ಚಿಸ್ಬೋದು ಅಂತ ಬಯಸಿದರೆ ಇಲ್ಲಿ ಯಾರೂ ನಿಮ್ಮ ಬೆದರಿಕೆಗೆ ಭಯಪಡೋರು ಯಾರು ಕೂಡ ನಿಮ್ಮ ಮೇಲೆ ಕೇಸ್ ಹಾಕೋದಿಲ್ಲ ಅನ್ನುವಂಥ ನೆನಪು ನಿಮಗಿರಲಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.